ಹಲೋ ಫ್ರೆಂಡ್ಸ್, ರಾಶ್ರೀ ಕಿಚನ್ಗೆ ಸ್ವಾಗತ. ನಾನು ಇವತ್ತು ಚೀಸ್ ಗಾರ್ಲಿಕ್ ಬನ್ ಮಾಡ್ತಾಯಿದ್ದೀನಿ. ಅದಕ್ಕೆ ಕೆಲವು ಸಾಮಗ್ರಿ ತೊಗೊತಾ ಇದ್ದೀನಿ. ಸ್ವೀಟ್ ಕಾರ್ನ್ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ, ಈರುಳ್ಳಿ ಸಣ್ಣದು ಒಂದು, ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ, ಚೀಸ್ ಹಾಕ್ತಾ ಇದ್ದೀನಿ ತುರಿದಿದ್ದು, ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ, ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ, ಸ್ವಲ್ಪ 1/4 ಚಮಚ ಆರಿಗೇನೋ ಹಾಕ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ, ಎಲ್ಲ ಕಲಿಸ್ಕೊಳ್ಳೋಣ. ಎರಡು ಸ್ಪೂನ್ ಬೆಣ್ಣೆ ತೊಗೊಂಡಿದ್ದೀನಿ, ಇದು ಕರಗಿಸ್ಕೊತೀನಿ. ಬೆಣ್ಣೆ ಸ್ವಲ್ಪ ಕರಗಿದೆ ನೋಡಿ, ಅದಕ್ಕೆ ಸ್ವಲ್ಪ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ, ಒಂದು ಅರ್ಧ ಚಮಚ, ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ 1/4 ಚಮಚ, ಸ್ವಲ್ಪ ಆರಿಗೇನೋ ಹಾಕ್ತಾ ಇದ್ದೀನಿ, ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ಸ್ವಲ್ಪ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೋಬೇಕು ಬನ್ ಒಳಗಡೆ ಹಚ್ಚಕ್ಕೆ. ಬನ್ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ, ಇದ್ರ ಒಳಗಡೆ ತುಂಬಬೇಕು. ಇದು ಫಸ್ಟು ಗಾರ್ಲಿಕ್ ಹಚ್ಚೋಣ. ಈ ಥರ ಎಲ್ಲ ಬೆಣ್ಣೆ ಮತ್ತು ಗಾರ್ಲಿಕ್ ಎಲ್ಲನೂ ಹಚ್ಚಬೇಕು. ಇದು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾವೇ ಮಾಡ್ಕೊಂಡು ತಿನ್ನೋದ್ರಿಂದ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಈ ಥರ ಬೆಣ್ಣೆ ಹಚ್ಚಿದ್ದೀನಿ, ಆರ್ಗೇನೋ ಪ್ಯಾನ್ ಇಟ್ಟಿದ್ದೀನಿ. ಇದ್ರ ಮೇಲೆ ಸ್ಟ್ಯಾಂಡ್ ಇಟ್ಟು ಈ ಥರ ಯಾವುದಾದ್ರೂ ಗೋಲಿ ಇರೋ ತಟ್ಟೆ ಇದು ಯಾವುದಾದ್ರೂ ಫೇಲ್ ಪೇಪರ್ ಇದ್ದರೆ ಈ ಥರ ಬಂದಿಡಿ.
ಪಕ್ಕದಲ್ಲಿ ನೀರು ಚೀಸ್ ಸ್ವಲ್ಪ ಮೆಲ್ಟ್ ಆದರೆ ಸಾಕು. ಇದು ಮಿಕ್ಕಿರೋ ಬೆಣ್ಣೆನ ಹಚ್ಬಿಡೋಣ. ಈ ಥರ ಎಲ್ಲ ನಾವೇ ಮಾಡ್ಕೊಂಡು ತಿನ್ನೋದ್ರಿಂದ ಎಷ್ಟು ಖುಷಿ ಇರುತ್ತೆ. ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಮುಗ್ತಾ ಇದ್ದೀನಿ. ಆಗಿದೆ, ಇವಾಗ ನೋಡೋಣ. ಇಷ್ಟಾದರೆ ಸಾಕು. ಬರ್ಗರ್ ಇಡೋಣ. ಇದು ಮಯೋನೀಸ್ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಟೊಮೊಟೊ ಸಾಸು ಮಯೋನೀಸ್ ಜೊತೆ ತುಂಬ ಚೆನ್ನಾಗಿರುತ್ತೆ. ಟೊಮೊಟೊ ಸಾಸು ಹಾಕಿದ್ದೀನಿ. ನಾವೇ ಮನೆಯಲ್ಲಿ ಖುದ್ದಾಗಿ ಮಕ್ಕಳಿಗೆ ಈ ಥರ ಮಾಡಿಕೊಡೋದ್ರಿಂದ ಅವ್ರಿಗೂ ಖುಷಿ ಇರುತ್ತೆ, ನಮಗೂ ಖುಷಿ ಇರುತ್ತೆ. ತುಂಬ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ನಿಮಗಿದು ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ಹೊಸ ರೆಸಿಪಿ ಬೇಕಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮಾಡಿ. ಥ್ಯಾಂಕ್ ಯು.